ಈಗ ನಮಗೆ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಅವನು ಲೂಸ್ ಮೋಷನ್ ಮಾಡ್ಕೊತಾ ಇದ್ದಾನೆ. ಸ್ವಲ್ಪ ಹೋಗ್ಬೇಡ. ಅಮ್ಮ ಇನ್ನು ಪಪ್ಪು ತರಡಿ ಮಾಡ್ಬಿಟ್ಟು ಬಂದವ ನಮ್ಮ ಕೆಲ್ಸನ. ಅರ್ಧ ಹಾಕಿರೋದು ಮಧುಕ. ಏ ಹುಚ್ಚ, ಅದು ಅರ್ಧೋಗಿತ್ತಂತ ಮುಂಚೆನೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಲ್ಲ, ಯಾರಿಗೂ ಹುಷಾರಿಲ್ಲ, ನಮ್ಮ ಅತ್ತೆಗೂ ಹುಷಾರಿಲ್ಲ. ಈಗ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ವಾಮಿಟ್ ಆಗ್ತಿದೆ ಅವ್ರಿಗೆ, ಮಲ್ಕೊಂಡಿದ್ದಾರೆ. ನಮ್ಮ ಚಿಕ್ಕ ಇರೋದಕ್ಕೆ ಒಂಚೂರು ಏನೋ ಆಗ್ತಾಯಿದೆ. ಅವ್ರು ನಮಗೀಗ ಚಿತ್ರಾನ್ನ ಕಲಿಸ್ಕೊಡ್ತಾ ಇದ್ದಾರೆ. ಏನು ಹೆಂಗಮ್ಮ ಎತ್ಕೊಳ್ದೆ ಇರ್ಲಿ ನಾನು. ಕರೀತಾರೆ ಅವಳನ್ನ ಓಡ್ಬಾ ಅಂತ. ಅಯ್ಯೋ ಸೈಲೆಂಟ್ ಆಗ್ಬಿಟ್ಟು ನೋಡಿ. ಅಣ್ಣ, ಏನು ಯೋಚನೆ ಮಾಡ್ತಿದ್ದೀರಾ ನೀವು? ಹಂಗೆ ಕುಡಲಿ ಪಪ್ಪ ನೋಡು, ಹಂಗೆ ಹಿಂಗೆ ಕುಡೀರೋ. ಬೇಜಾರಾಗತ್ತೆ. ಎಲ್ಲಿ ಬಾಕ್ಸ್ ಎಲ್ಲ ಐತೆ, ಅಲ್ಲಿ ಇಟ್ಟವ್ರೆ. ಇಟ್ಟವ್ರು ಅಲ್ಲೇ ಇಟ್ಬಿಡಕ್ಕೆ ಹೇಳು, ಬೆಡ್ಶೀಟ್ ಹೊಚ್ಬಿಡಕ್ಕೆ ಹೇಳು ವಾಲೆಗೆ. ಅವ್ರು ಬರ್ತಾರೆ, ಕೊಟ್ಕೊಳ್ತಾರೆ. ಫೋಟೋ ತೋರಿಸು, ನೋಡ್ದಾ? ತೋರ್ಸು ವಾಲೆಕಂಗೆ ಒಂದ್ಸರಿ ವಾಲೆ ತೋರ್ಸು. ಚಿನ್ನಿ ಅದನ್ನೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಕೊಟ್ಬಿಡಮ್ಮ. ನಾನು ಅವ್ರನ್ನ ಕಳಿಸ್ತೀನಿ. ಮುದುಕಿ ಕೊಡ್ತೀನಿ, ಮುದುಕಿ ಕೊಟ್ಬಿಡು. ಅದು ಮಗ್ಲಿ ಹಾಕಿ ಅಂಕಲ್ ಭಯ ಆಯ್ತು. ಅಲ್ಲ ಪುಕ್ಕಿ ಎಲ್ಲಿ ಬಿಸಾಕಳ್ದಾಗ್ತಿತ್ತು. ಅವಳು ಕೇಳು, ಸುಮ್ಮನೆ ಅಂಕಲ್ ವಿಡಿಯೋ ಗಿಡ ನೋಡ್ಗಿಬಿಡೋದು. ಇದು ಗೇಟ್ ಹಾಕ್ಬೇಕಾದ್ರೆ 3 ಸತಿ ನಂದಿದ್ದೀನಿ. ಕೇಳು, ಕೀ ಕಳ್ದಾಕಕ್ಕೆ. ಕೀ ಕಳ್ದಾಕಲ್ಲ, ಕರೆಕ್ಟಾಗಿ ಅಲ್ಲ ಅಕ್ಕ, ಅದೆಲ್ಲ ಅಷ್ಟು ಕೆಲಸ ಮಾಡೋನು. ಏನು ಹೇಳು, ಜಾನ್ವಿಗೆ ಮೇಲ್ಗಡೆ ಇದ್ರದ್ದು ಕೀನ ಕೊಟ್ಬಿಟ್ಟು ತಗೋ ಇದನ್ನ ಹಾಕು ಅಂತ ಬಂದವನಲ್ಲ. ನಿಮ್ಮ ಅಪ್ಪ ಎಲ್ಲಿಲ್ಲ ಅನ್ನಂಗಿಲ್ವಲ್ಲ ಅಪ್ಪು. ಎಮರ್ಜೆನ್ಸಿ ಸದ್ಯಕ್ಕೆ ಅದು ಅವಳಿಗೆ ಹೇಳ್ಬೇಕು ತಾನೆ. ಅಮ್ಮ ಇನ್ನು ಪಪ್ಪು ತರಡಿ ಮಾಡ್ಬಿಟ್ಟು ಬಂದವ ನಮ್ಮ ಕೆಲ್ಸನ. ತಲೆ ಓಡೈತಲ್ಲ, ಇಲ್ಲ ಐತೆ ಅದೊಂದು ಕೀ ಹಾಕ್ಬಿಟ್ಟ ಮಾಡ್ಬಿಡೋಣ. ಅಯ್ಯೋ ಅಷ್ಟೇ ಬೈತಾರೆ ಅಂದ್ಬಿಟ್ಟು ಅವ್ನ ಮಕ್ಕಳು. ಮಕ್ಳುಗಳೇ ಹೆಂಗ್ ಗೊತ್ತಾ, ಅವ್ರು ಟೆನ್ಷನ್ ಆಗ್ಬಿಟ್ರು. ನಂಗೆ ಅಪ್ಪಗ್ ಬೈತಾರಲ್ಲ, ಅಪ್ಪಗ್ ಬೈಸ್ಕೊಂತಾರಲ್ಲ ಅಂತ ಎಲ್ಲ ಹೋಗ್ಬಿಟ್ಟಾರೆ. ಬೀಗ ಇಷ್ಟಪ್ಪ ಬೀಗ ಹೊಡಿಯಕ್ಕೆ ನಮ್ಮನ್ ಬಿಟ್ಬಿಟ್ಟು. ಅಷ್ಟಲ್ಲಿ ಗೀತ ಏನಿಲ್ಲ, ಅದು ನಿಂಗೆ ಇಟ್ಕೊಂಡು ಹಿಂಗೆ ಗಟ್ಟಿಯಾಗಿ ಹಾಕಿ ಅಂತ ಹಿಂಗೆ ಬೆಂಡ್ ಮಾಡಿದೆ. ಗೊತ್ತು, ತಾತ ಎಕ್ಸ್ಪ್ಲೇನ್ ಮಾಡ್ತು. ಹೌದಾ? ಅಲ್ಲ ಅದು ಬಿಡ. ಅಂಕಲ್ ವಿಡಿಯೋ ನೋಡ್ತಾ ಇದ್ರೆ ಅವನು ಮನೆ ಬೀಗನ ಕಳೆದಾಕಿದ್ದಾನೆ. ಮನೆ ಬೀಗ ಅಲ್ಲ, ಗೇಟ್ ಬೀಗ. ಸೊ ಫಂಕ್ಷನ್ ದಿನ ಅಂಕಲ್ 100% ಇದನ್ನ ನೋಡಿದ್ರೆ ಫೋನ್ ಮಾಡ್ತಾನೆ ನನಗೆ. ಅಲ್ಲ ಅಪ್ಪು, ಬೀಗ ಕಳ್ದಾಕಿದ್ದಾನೆ, ಅದ್ರ ಬಗ್ಗೆನೇ ಚರ್ಚೆ ಆಗ್ತದೆ. ಅಂಕಲ್ ಎಷ್ಟು ಹವಾ ಇಟ್ಟಿದ್ದಾರೆ ಅಂತಂದ್ರೆ, ಮೇನ್ ಬೀಗ ಅದು ಕಲ್ದೋಗ್ಬಿಟ್ಟಿದೆ ಅಂತ ಆ ರೇಂಜ್ಗೆ ಇದು ಆಡ್ದ. ನಾನು ಮೇನ್ ಇರ್ತಾನೆ ಹೊಡೆದಾಗ ಬೇರೆ ತಂದಾಗ ಬಿಡು, ಅದಕ್ಕೆ ಕಾನ್ಸಂಟ್ರೇಷನ್ ಆಗ್ತಿದೆ ಅಂತ ಅಂದ್ರೆ ಹವಾ ಅಂಕಲ್ ಇಟ್ಟಿರೋದು ನೋಡಿ. ನಾನೇ ಟೆನ್ಷನ್ ಆಗ್ಬಿಟ್ಟಿದ್ದೆ. ಬರಕ್ಕೆ ಮನೆ ಹತ್ರ ಎದಕ್ಕಂತಾನೆ ಅಂಕಲ್ ನೋಡಿದ್ರೆ ಅಲ್ಲೇ ತೊಳಸ್ತಾರೆ. ತೊಳಿ ಪೈಪ್ ಹಾಕೊಂಡು ತೊಳಿಬೇಕಷ್ಟೇ. ಮಧ್ಯದಲ್ಲಿ ಕೇಳಬಿಟ್ರು ಅಂಕಲ್ ಕೀ ಕೊಡು ಅಂತ. ನಾನು ಸುಜನ್ ಅಂಕಲ್ ಅಲ್ಲ, ನಾವು ಬರ್ಬೇಕಾದ್ರೆ ಏನ್ ಗೊತ್ತಾ ಇನ್ನ ಮಜಾ, ಕೀ ಇದೆ ತಾನೆ, ಅಪ್ಪು ಕೀ ಕೊಟ್ನಾ ಅಂತ. ಹ್ಞೂ ಅಂಕಲ್ ಇದೆ ಅಂತ ನಾವು ನಕ್ಕೊಂಡು ಬಂದ್ವಿ. ಹ್ಞೂ
ನಂದು ಅಂಕಲ್ದು ಒಂಥರ ಒಳ್ಳೆ ರಿಲೇಶನ್ಶಿಪ್. ಮಾಡ್ಬಿಟ್ರು. ಸೂಜಿ ಚುಚ್ಚುವಾಗ ಅವನಿಗೆ ಕೊಟ್ಬಿಟ್ಟಿದ್ವಿ ನಾವು. ನಮ್ಮ ಕೈಲಿ ಆಗಲ್ಲ, ನನಗೆ ಪ್ರತೀಕ್ಗೆ ನರ್ವಸ್ ಆಗ್ಬಿಟ್ಟು ಆಮೇಲೆ ಪ್ರತೀಕಂತೂ ಇನ್ನೂ ವೀಕ್ ಅದರಲ್ಲಿ. ಫಸ್ಟ್ ಓಡೋಗ್ಬಿಟ್ಟು ಅಲ್ಲಿಂದ ಕರೀತಾವ್ರೆ, ಮೊದಲೇ ನಿನ್ ಬಾಯಿ ನೀನು ಈ ಕಡೆ ಬಂದ್ಬಿಡು ಅಂತ. ತೋರಿಸ್ಬೇಡ ಮತ್ತೆ ಬೇರೆ ಮಾಡ್ಕೊಂತಾನೆ. ಇಲ್ಲ ಇಲ್ಲ ನಿಂದೊಂದು ಇವ್ರದ್ದು ಬಟ್ಟೆ ಆಯ್ತಲ್ಲ ಅಂತ ಬರಲ್ಲ ಅಂತ ಕೂತವಳ ಮಗಳು. ಎಷ್ಟು ಹೆಂಗೆ ಹೆಂಗ್ ಆಗ್ತಾ ಬಟ್ಟೆನೇ ಇಲ್ಲ ಅಮ್ಮ, ಏನು ಹಂಗೆ ಬರಲ್ಲ, ನೈಟಿ ಹಾಕೊಂಡು ಬರಲ್ಲ ಅಂತವಳೆ. ಕರ್ಕೊಂಬರಕ್ ಬಂದಿದ್ದೀನಿ, ನೀನು ಡ್ರೆಸ್ಸದು ಜಿಪ್ ಕಿತ್ತಾಕ್ಬಿಟ್ಟೆ. ಇನ್ನೇ ಅಲ್ಲ ಹೋಯ್ತಾಳ 2 ತಿಂಗಳಿಂದ ಕಿತ್ತೋಯ್ತು. ಏನು ಮಾಡಕ್ಕಾಗಲ್ಲ ಅವ್ನಿಗೆ. ಪುಣ್ಯಕ್ಕೆ ಮಧು ಅಕ್ಕನ್ ರೂಮ್ ಬಾಗ್ಲು ಓಪನ್ ಇತ್ತು. ಹ್ಞೂಮ್ಮ, ಅರ್ಧಗ್ರೆ ಬಟ್ಟೆ ಹಾಕೊಂಡವಳಲ್ಲ. ಅದು ಅರ್ಧ ಹೋಗಿರೋದಲ್ಲ, ಅರ್ಧ ಹಾಕಿರೋದು ಮಧುಕ್ಕ. ಏ ಹುಚ್ಚ, ಅದು ಅರ್ಧೋಗಿತ್ತಂತ ಮುಂಚೆನೆ. ಅಲ್ಲ ಅದಕ್ಕೆ ಬೇರೆ ಪಾಪ ಏನ್ ಗೊತ್ತಾ, ನೀನ್ ಹಲ್ಕ್ ಆಗ್ಬಿಟ್ಟಿದ್ಯಾ ಕಣೆ, ಹಿಂಗ ಒಂದಿದ ತಕ್ಷಣ ಅರ್ಧೋಯ್ತಾ ಅಂತೆಲ್ಲ ಅಂತ. ನಾನಲ್ಲಿ ಉರ್ತ್ಕೊಂಡ್ ಕೂತಿದ್ದೀನಿ ಹಾಸ್ಪಿಟ್ಲಲ್ಲಿ. ಯಾಕಂಡೆ ಹಂಗಾಯ್ತು. ಆಕ್ಚುಲಿ ಆಗಿದ್ದೆ ಯಾವಾಗ ಅಂದ್ರೆ ಭಾನುವಾರ ಬೆಳಿಗ್ಗೆ ಅಲ್ಲ ಮಧ್ಯರಾತ್ರಿ ಶುರು ಆಗಿದ್ದು, ಶನಿವಾರ ಮಧ್ಯರಾತ್ರಿ ಶುರು. ಆನವಿಂದ ಆನ ಹುಷಾರಿರೋದ್ರಿಂದ ಸ್ಟಾರ್ಟ್ ಆಗಿದ್ದು. ಬೆಳಗ್ಗೆ 7 ಗಂಟೆಗೆ ಎಣ್ಣೆ ಅಪ್ಪು ಬಿಡು ಅಪ್ಪ, ಎಣ್ಣೆ ಅಂಗಡಿಗೆ ಹೋದ್ವಿ. ಅದಾದ್ಮೇಲೆ ಯಂತ್ರ ಹಾಕ್ಸಕ್ ಆನವ್ಗೆ ಕಾಟನ್ ಪೇಟೆ ಅಲ್ಲೋದ್ವಿ. ಅಲ್ಲಿಂದ ಹಾಸ್ಪಿಟ್ಲು, ತಿರ್ಗಾ ಮಧ್ಯಾಹ್ನ ಹಾಸ್ಪಿಟ್ಲಿಂದ ನಿಂದೊಂದು ಪ್ರಾಬ್ಲಮ್ ಬಟ್ಟೆದಾಗಲಿಲ್ಲ ಅಂತ. ಅದಾದ್ಮೇಲೆ ನಾವು ಇನ್ನೇನು ಬರ್ತಿದ್ದೀವಿ ಅಕ್ಕ, ಗುಳುಮ್ ಅಂತ ಬಟ್ಟೆ ಎಲ್ಲ ವಾಮಿಟ್ ಮಾಡ್ಕೊಂಬಿಟ್ಟ. ಅವನಿಗೆ ಬಟ್ಟೆ ಚೇಂಜ್ ಮಾಡಿದ್ರೆ ಬಟ್ಟೆನೇ ಇಲ್ಲ ಅಕ್ಕ ಹಾಕಕ್ಕೆ. 2,000 ರೂಪಾಯಿ ಹತ್ರ ಹಾಕ್ಸಿರೋದು. ಮೆಡಿಸನ್ ಎಲ್ಲ ಹೆಂಗೆ ಬಿದ್ದಿತ್ತು. ಅವನು ಆನವ್ಗೆ ಸೂಜಿಕ ಹಾಕ್ಬೇಕಾದ್ರೆ, ಅದು ಆನವ್ಗೆ ಸೂಜಿ ಜೋರಾಗಿ ಹೇಳು, ಯಾರು ಆನವ್ಗೆ ಸೂಜಿ ಹಾಕ್ಬೇಕಾದ್ರೆ, ಡ್ರಿಪ್ಸ್ ಹಾಕ್ಬೇಕಾದ್ರೆ ಅವರು ಚುಚ್ತವ್ರೆ, ಅವ್ನಿಗೆ ಸಿಗ್ತಾ ಇಲ್ಲ, ನೋವು ಸಿಗ್ತಾ ಇಲ್ಲ, ಬೇರೆ ಕಡೆ ಚುಚ್ತವ್ರೆ. ನನಗೆ ಹೆಂಗೆ ಆಗ್ತೈತೆ ಅಂದರೆ ಅಳುತ್ತಾ ಅವ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ 2 ಕೈನ. ಅವ್ನು ಅಳ್ಳಾಡಿದ್ರೆ ಕ್ಲೀನಾಗಿ ಇದಾಗಲ್ಲ ಅಂದ್ಬಿಟ್ಟು ಹಿಂಗೆ ಅಳ್ತಾ ಇದ್ದೆ. ಗಪ್ಪ ಎಷ್ಟು ಹತ್ತಿದ್ದೀನಿ ಅಂದರೆ ನಾನಂತೂ ಬೇಡ, ನನ್ನ ಕಷ್ಟ ಅವತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗಂತೂ. ನನಗೆ ಗೊತ್ತಾಗೋಯ್ತು, ಮಕ ಎಲ್ಲ ಒಂದು ಹತ್ತಿರ ಮಕ ಥರ ಆಗೋಯ್ತು ಫೋಟೋದಲ್ಲಿ. ಅಳ್ತಾ ಇದ್ದ ಅವನು. ಹೆಂಗೆ ಹತ್ತಿದ್ದೀನಿ ಅಂದರೆ ನಾನಂತೂ ಏನು ಮಾಡೋಕ್ಕಾಗಲ್ಲ ಬಿಡಕ್ಕ, ಏನೋ ಅನ್ಕೊಂಡು ಹೆಂಗ ಆಗೋಯ್ತು. ಎಲ್ಲ ಹತ್ಕೊಂಡು ನಜರ್ ಹಳ್ಳಿ ಶಾಸ್ತ್ರಕ್ಕೆ ಅಷ್ಟಾಗೈತಾ? ಇನ್ನು ತುಂಬ ಆಯ್ತಪ್ಪ, ಮಾಡ್ಲೇಬಾರ್ದು. ತುಂಬ ಆಯ್ತು ನಾನು ನೋಡೋದು ಜನ. ಇರ್ಲಿ ಪೂಜೆಲೇ ಹೋಯ್ತು ಬಿಡು, ಹಳದಿ ಶಾಸ್ತ್ರ ಮೇಂಟೈನ್ ಆಗೈತೆ ಅಷ್ಟೇ. ಸ್ವಲ್ಪ ಕಾಬಣಿ ಬಟ್ ಏನೇ ಆದರೂ ಎಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು ಅಂತ ಅನ್ಸುತ್ತೆ ನನಗೆ. ಯಾಕೆ? ಎಲ್ಲದಕ್ಕೂ ನಮ್ಮ ಅಮ್ಮನೇ ಕಾರಣ. ಹೌದು, ಅವಳೇ ಅಲ್ವಾ ಪ್ಲ್ಯಾನ್ ಮಾಡೋದು. ಬಳೆ ಎಲ್ಲ ಅಷ್ಟೊತ್ತು ರಾತ್ರಿ ಎಲ್ಲ ಜೋಡಿಸ್ಬೇಕಾಗಿತ್ತಾ, ಎಲ್ಲ ಹಾಕೊಂಡು 2 ಸೆಕೆಂಡ್ ಇರಲಿಲ್ಲ. ನೀನು ಲೆಕ್ಕ ಮಂತ್ರ ಮಾತಾಡ್ಬೇಡ ನೀನು. ಈಗ ನಾವ್ಗೆ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಅವನು ಲೂಸ್ ಮೋಷನ್ ಮಾಡ್ಕೊತಾ ಇದ್ದಾನೆ. ಸೊ ಹಾಗಾಗಿ ಮೋಸ್ಟ್ಲಿ ಡ್ರಿಪ್ಸ್ ಹಾಕ್ಬೋದಾ ಅಂತ. ಸ್ವಲ್ಪ ಹೋಗೋಣ. ಈಗ ತಿರ್ಗಾ ಇದು ಈ ಸಿರಪ್ ಹಾಕಿ ವಾಮಿಟ್ ಆಗ್ತೇವೆ, ಮೊಸರನ್ನ ತಿನ್ನಿಸ್ತೇವೆ. ಮೊಸರನ್ನ ಜೊತೆಗೆ ಲಿಕ್ವಿಡ್ನು ತಗೊಂತಾನೆ. ನೀರು ಜಾಸ್ತಿ ಕುಡಿತಾ ಇದ್ದಾನೆ, ಅವನೇ ಕೇಳಿ ಕುಡಿತಾ ಇದ್ದಾನೆ. ಈಗ ಕುಡ್ದ ಒಂದು ಬಾಟ್ಲು, ಈಗ ಇಲ್ಲಿ ಕುಡ್ದು ಅವೆಲ್ಲ ಲಿಮಿಟ್ ಮಾಡಿ ಅಂತ ಹೇಳ್ತಾರೆ. ಬಿಡಿ ಅಂತಂದ್ರೆ ಯಾರು ಬಿಡಿ ಫುಲ್ ಬಿಡಿ ಅಂತಲೂ ಹೇಳೋಕ್ಕೋಗಲ್ಲ. ಆಲ್ಕೋಹಾಲ್ಗೆ ಇದು ಮಾಡುತ್ತೆ. ಆದರೆ ಸ್ಮೋಕ್ ಇದೆ ಗೊತ್ತಾ, ಸ್ಮೋಕ್ ಆ್ಯಕ್ಚುಲಿ ರಿಯಲ್ ಆಗಿ ಆ ಬ್ಲಡ್ ಒಳಗಡೆ ಇರೋ ಒಂದು ಇದನ್ನು ಇದು HDL ಅದನ್ನೆಲ್ಲ ಜಾಸ್ತಿ ಮಾಡೋಕ್ಕಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅದನ್ನು ಜಾಸ್ತಿ ಮಾಡೋಕ್ಕೆ ಅದೇ ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅದು. ಈಗಿನ ಕಾಲಕ್ಕೆ ಎಲ್ಲ ಕೆಟ್ಟದೆ ಕಣಮ್ಮ. ನೀವೇನಾದ್ರು ತಿನ್ನೋದು, ಉಣ್ಣೋದು, ಓಡಾಡೋದು
ಹೋಗಿ ಬರೋದು ಎಲ್ಲ ಕೆಟ್ಟದೆ, ಯಾವುದೂ ಚೆನ್ನಾಗಿಲ್ಲ. ಅಷ್ಟು ತಪ್ಪಿದೆ. ಯಾಕೆಂದರೆ ನಮ್ಮ ಅಮ್ಮವ್ರು ನೋಡ್ರಿ ಎಷ್ಟು ಅವಳಿಗೆ 65 ವರ್ಷ ಅಲ್ವಾ ಮಮ್ಮಿ ನಿನಗೆ? 65 ವರ್ಷ ಅವಳಿಗೆ ಈಗಿರೋ ಕೆಪಾಸಿಟಿನೂ ನನಗಿಲ್ಲ. ಆವಾಗ ಒಳ್ಳೆ ಫುಡ್ಡು ಒಳ್ಳೆ ಇದಿತ್ತು, ಅವಾಗ ಚೆನ್ನಾಗಿತ್ತು. ಅವಾಗೆಲ್ಲ ಆ ಕಾಲ ತಿಂದಿರೋರು. ಅಜ್ಜಿಗೆ ಏನೂ ಇಲ್ಲ, ಓವರ್ ವೆಯ್ಟ್ ಒಂದು ಪ್ರಾಬ್ಲಮ್ ಬಿಟ್ಟರೆ. ಅವಳಿಗೆ ಒಬೆಸಿಟಿ ಬಿಟ್ಟರೆ ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಆ ಥರದ್ದೆಲ್ಲ ಏನೂ ಇಲ್ಲ ಆ ಟೈಮಲ್ಲಿ ಮಾಡಿರೋದು. ಹಾಂ. ಅಯ್ಯೋ, ಆ ಟೈಮಲ್ಲಿ ಹೊಸಿ ಕೆಲಸ ಮಾಡಿಲ್ಲ ನಾನು. ನಮ್ದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ 2 ಡ್ರಮ್ 3 ಡ್ರಮ್ ಆಚೆ ಕಡೆಯಿಂದ ನೀರು ತಂದು ತುಂಬ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. 22 ವರ್ಷಕ್ಕೆ ನಮ್ಮನ್ನು 3 ಜನನೂ ಎತ್ಬಿಟ್ಟಿದ್ದೀನಿ. ಆನಂದ ನೀವುಳ್ಳ ಎಲ್ಲರೂ ಅಷ್ಟು ವಯಸ್ಸಲ್ಲಿ. 20 ವರ್ಷಕ್ಕೆಲ್ಲ ನಾವು 3 ಜನ ಹುಟ್ಟಿದ್ದವಳಿಗೆ. 3 ವರ್ಷಕ್ಕೆ ನನಗೆ ಒಂದು ಗ್ಯಾಪು 3 ವರ್ಷನಾ ನಿಮಗೆ? ಅಲ್ಲ, ನನಗೆ ಒಂದು ಅರ್ಥ ಆಗಲಿಲ್ಲ. ಇವಳು ಹುಟ್ಟಿದ್ಲಲ್ಲ ಫಸ್ಟ್ ಪೀಸು, ಸೆಕೆಂಡು ಆನಂದ ಮಾಮ ಹುಟ್ಟುತ್ತಲ್ವಾ, ಇದು ಯಾಕಿದು? ಒಂದು ಕಣ್ಣಲ್ಲ, ಒಂದು ಮಗನಲ್ಲ, ಇನ್ನೊಂದು ನಮ್ಗೆ ಗಂಡು ಬೇಕು ಅಂದ್ಬಿಟ್ಟು ಹಳ್ಳಿ ಜನ ಅಜ್ಜಿದಿರು ಬಿಡ್ಲಿಲ್ಲ. ಅವರು ಇಲ್ಲ, ಒಬ್ಬ ಮಗ ಇರಬಾರ್ದು ಅಂತ ಇನ್ನೊಂದು ಮಗ ಹುಟ್ಲಿ ಅಂತ ಮಾಡ್ಕೊಂಡಾರ. ಅದು ಹೆಣ್ಣು ಹುಟ್ಬಿಟ್ಟದೆ. ಅವಳು ಹುಟ್ಟಿದಾಗ ನಮಗೆ ಒಳ್ಳೇದೇ ಆಯಿತು, ಸಂತೋಷ ಆಯಿತು. ಅವ್ರ ಅಪ್ಪನಿಗೆ ಎಂಜಾಬ್ ಕೆಲಸ ಆಯಿತು, ಭಾಳ ಒಳ್ಳೇದಾಯಿತು. ಒಳ್ಳೆ ಸೂಪರ್ ಲಕ್ ಅವಳು, ಲಕ್ಕಿ ಬೇಬಿ ಅವಳು, ಲಕ್ಕಿ ಬೇಬಿ ಅವಳು. ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮನ ಮನೆಗೆ. ಇವ್ರು ಅದೇನೋ ಮನೆ ಕಟ್ಸ್ಬಿಟ್ಟು ಎಲ್ಲರೂ ಮನೆ ಬನ್ನಿ ಅಂತ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಗೈಸ್. ಬಂದು ಹೌದಾ? ಚೆನ್ನಾಗೈತೆ ಪೋಸು. ಬಂತು, ಎಲ್ಲರೂ ಹೋಗ್ತಾ ಇದ್ದಾರೆ. ಬಾಯ್, ಹುಷಾರು, ನಿದ್ದೆ ಮಾಡಬೇಡ. ಬಂದ ನೋಡ್ದಾ? ಓಕೆ, ಆಮ ಸರಿ, ಆಯಿತು. ಅಮ್ಮ ಆನವಿಲ್ ಕೂತಿರ್ತಿದ್ದ, ಮಲ್ಕೊಂಡು TV ನೋಡಿರ್ತಿದ್ದ. ಇಲ್ವಾ, ಅವಾಗಿಂದ ಸುಧಾರಿಸ್ಕೊಂಡು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಓದ ಅಲ್ಲಿ ಕಳಿಸಿದ್ವಿ ಅಂತ ಅಂದರೆ, ನಾಳೆ ನಮಗೊಂದು ಶೂಟಿಂಗ್ ಇದೆ, ಅದು ಪೇಂಟಿಂಗ್ದು. ಸೊ ಅವ್ನು ಆಲ್ರೆಡಿ ಹುಷಾರಿಲ್ದಿರೋ ಕಾರಣ ಅದೆಲ್ಲ ಅವ್ನಿಗೆ ಇವಾಗ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಶಿಫ್ಟ್ ಮಾಡಿದ್ವಿ. ದಿಸ್ ಇಸ್ ಲೈಕ್ ನಿಜವಾಗ್ಲೂ ನನಗಂತೂ ತುಂಬ ತುಂಬ ಕಷ್ಟ ಆಗುತ್ತೆ. ಒಂಥರ ಸಿಗಾಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಇದು ಅದು ಎಲ್ಲ ಒಂಥರ. ಬಟ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಎಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ, ಸರಿ ಹೋಗಲಿ ಅಂತ ಅಂದ್ಕೊತಾ ಇದ್ದೀನಿ. ಪ್ರತೀಕ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ನಾನು ಕೆಲಸ ಮಾಡ್ತಿದ್ದೆ, ಈಗ ಎಡಿಟಿಂಗ್ ವರ್ಕ್ಸ್. ಸೊ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಾಮೂಲಿ ನಮ್ಮ ಕೆಲಸ. ಇಷ್ಟು ದಿನ ಫಂಕ್ಷನ್, ಪ್ರತೀಕ್ ಅವರು ಅಲ್ಲಿಗೆ ಹೋಗಿದ್ರು, ನಾನು ಫಂಕ್ಷನ್. ಸೊ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಮಕ್ಳಿಗೋಸ್ಕರ, ನಮಗೋಸ್ಕರ, ಜನರಲಿ ಇಲ್ಲ ಅಂದರೂ ಕೆಲಸ ಮಾಡಬೇಕು. ಬಟ್ ಆನವ್ ಚೂರು ಬೆಟರ್ ಆಗಿದ್ದಾನೆ. ಆದಷ್ಟು ಬೇಗ ಹುಷಾರಾಗಲಿ ಅಂತ ಅಂದ್ಕೊತಾ ಇದ್ದೀವಿ. ಇಟ್ಸ್ ಬೀನ್ ಆಗಲೇ ಥರ್ಡ್ ಡೇ ಸೆಕೆಂಡ್ ಡೇನಾ, ನಿನ್ನೆ ಅಲ್ವ ಚಿಕನ್ ಬಂದಿದ್ದು, ಇವತ್ತು ಥರ್ಡ್ ಡೇ. 3 ದಿನ ಆಗೋಯ್ತಾಗಲೇ. ನೋಡೋಣ, ಇವತ್ತು ಅವ್ನು ಹುಷಾರಾಗಲೇಬೇಕು, ಹಾಗೇ ಆಗ್ತಾನೆ. ಬಟ್ ಏನಂದರೆ ಈ ಥರ ಟೈಮಲ್ಲಿ ಬಿಟ್ಬಿಟ್ಟಿರೋದು
ತುಂಬ ಕಷ್ಟ ಆಗುತ್ತೆ ಅಣ್ಣ ನಾನು ಅಲ್ಲೋಗಿ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ನಾನಂತೂ ನನ್ನ ಸಿಚುವೇಶನ್ ಅಂತೂ ವಿತ್ ಆಲ್ ಯುವರ್ ಸಪೋರ್ಟ್, ವಿಶಸ್, ದ ಬೆಸ್ಟ್ ವಿಶಸ್ ಎಲ್ಲ ಸರಿ ಹೋಗುತ್ತೆ ಅಲ್ವಾ. ಎಲ್ಲ ಮುಗಿಸಿ ಮಧ್ಯದಲ್ಲಿ ವೀಡಿಯೋ ಮಾಡೋದನ್ನ ಮರ್ತೋಗ್ಬಿಟ್ಟು ಟೆನ್ಷನಲ್ಲಿ ಈಗ ನೆನಪಾಯಿತು. ಈಗ ಸಮಯ ಬಂದು 1:30. ಮಧ್ಯದಲ್ಲಿ ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ದೆ ನಾನು. 7 to 10 o'clock ಏನೋ ಮಲಗಿಬಿಟ್ಟಿದ್ದೆ. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. See you all again. Love you. Bye-bye.